ರೀಲ್ಸ್ ಲೀಲಾ ಮತ್ತು ಮಂಜು ಸಂಸಾರದಲ್ಲಿ ಜಗಳ ಆಗಿ ಆ ಜಗಳ ಬೀದಿಗೆ ತಂದಿತ್ತು. ಈಗ ಮತ್ತೆ ಲೀಲಾ ಮತ್ತು ಮಂಜು ಸಂಸಾರದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಲೀಲಾ ಮತ್ತು ಮಂಜುನ ಸಂಸಾರ ಮತ್ತೆ ಬೀದಿಗೆ ಬರೋದಕ್ಕೆ ಕಾರಣ ಏನು? ಮತ್ತೆ ಶುರುವಾಯಿತು ಹೋಗಬೇಡ ಲೀಲಾ ಫ್ಯಾಮಿಲಿಯ ಜಗಳ. ಮನೆ ಬಿಟ್ಟು ಹೋಗ್ತೀನಿ ಅಂತೇಳಿ ಈಗ ಲೀಲಾ ಗಂಡನನ್ನ ಬಿಟ್ಟು ಹೋಗೋದಕ್ಕೆ ಹೊರಟಿದ್ದಾಳೆ. ಮೊನ್ನೆ ನೆಟ್ಟಗಾಗಿದ್ರಲ್ಲೋ, ಈಗ ಮತ್ತೇನಾಯಿತು? ಮತ್ತೆ ಶುರುವಾಯಿತು ಹೋಗಬೇಡ ಲೀಲಾ ಫ್ಯಾಮಿಲಿಯ ಜಗಳ. ಮೊನ್ನೆವರೆಗೂ ಕೂಡ ನೆಟ್ಟಗಿದ್ದ ಸಂಸಾರ ಈಗ ಮತ್ತೆ ಬೀದಿಗೆ ಬಂದಿದೆ. ಮನೆ ಬಿಟ್ಟು ಹೋಗ್ತೀನಿ ಅಂತಾಳೆ ಲೀಲಾ. ಜೀವನ ಸಾಕಾಗಿದೆ ಎಂದ ರೀಲ್ಸ್ ಮಂಜ. ಸರಿಯಾಗಿದ್ದ ಸಂಸಾರ ಮತ್ತೆ ಬೀದಿಗೆ ಬರೋದಕ್ಕೆ ಕಾರಣ ಏನು? ಮಂಜು ಜೊತೆ ಮತ್ತೆ ಮುನಿಸಿಕೊಂಡ ಲೀಲಾ ನಮ್ಮನ್ನೇನಾದರೂ ಮಂಗ ಮಾಡ್ತಾವ್ರೋ ಏನು? ಮಂಜನ ಕಾಟ ಸಹಿಸಲಾಗುತ್ತಿಲ್ಲ ಎಂದ ಲೀಲಾ. ಬಂದ್ 3 ತಿಂಗಳಿಗೆ ಮಂಜ ಮತ್ತೆ ಬದಲಾದ್ನ. ಸರಿ ಹೋಯ್ತು ಅನ್ನೋ ಅಷ್ಟರಲ್ಲಿ ಮತ್ತೆ ಸಂಸಾರದಲ್ಲಿ ಕಂಪನ. ಲೀಲಾ ಮಂಜು ಸಂಸಾರದಲ್ಲಿ ಮತ್ತೆ ಕೋಲಾಹಲ. ಇವರಿಬ್ಬರ ಜಗಳ ಕರ್ನಾಟಕ ರಾಜ್ಯದ ಓಣಿ ಕೇರಿ ಎಲ್ಲ ಗಲ್ಲಿ ಸುತ್ತಾಡಿ ಕೊನೆಗೆ ಅಂತಾರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಗಂಡ ಹೆಂಡ್ರು ಜಗಳ ಉಂಡು ಮಲಗೋವರೆಗೂ ಅನ್ನೋ ತರಹ ಇದಕ್ಕೊಂದು ಹೆಣ್ಣು ಮಗಳು ಮಧ್ಯಪ್ರವೇಶ ಮಾಡಿ ಇವರು ಸಂಸಾರನ ನೆಟ್ಟಗೆ ಮಾಡೋ ಪ್ರಯತ್ನ ಮಾಡಿತ್ತು. ಅದನ್ನು ನಾವೇ ಬ್ರೇಕ್ ಮಾಡಿದ್ವಿ. ಇನ್ನೆಲ್ಲವೂ ಸರಿಯಾಯಿತು ಅನ್ನೋ ಅಷ್ಟರಲ್ಲಿ ಮತ್ತೊಂದು ಫ್ಯಾಮಿಲಿ ಹೈಡ್ರಾಮಾ ಶುರುವಾಗಿದೆ. ಬೆಳಗ್ಗೆ ವೈರಲ್ ಆದಂತಹ ವಿಡಿಯೋ. ಅದರಲ್ಲಿ ಗಂಡನಾಗಿರೋ ಮಂಜ ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ತಾನೆ. ನನ್ನ ಹೆಂಡತಿ ನೇಣು ಹಾಕೊಳ್ಳಕ್ಕೆ ಹೋಗ್ತಿದ್ದಾಳೆ, ನನ್ನ ಹೆಂಡತಿ ಮತ್ತೆ ಸರಿದಾರಿಗೆ ಬಂದಿಲ್ಲ, ಮನೆ ಬಿಟ್ಟು ಹೋಗ್ತೀನಿ ಅಂತಾಳೆ. ಮತ್ತು ಪಾಪ ಪುಟ್ ಮಕ್ಕಳನ್ನ ಮುಂದೆ ಕೂರಿಸ್ಕೊಂಡು ವಿಡಿಯೋ ಮಾಡ್ತಿರಲ್ರಿ, ನಾಚಿಕೆ ಆಗಲ್ವಾ? ನಿಮ್ಮ ರಕ್ತಕ್ಕೆ ಹುಟ್ಟಿದ ಮಕ್ಕಳನ್ನ ವಿಡಿಯೋದ ಫ್ರಂಟ್ ಮುಂದೆ ತರ್ತೀರಿ. ಆ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಾನು ಮೀಸೆ ಹೊತ್ತಿದ್ದೀನಿ, ನಾನು ಮಕ್ಕಳನ್ನ ಹುಟ್ಟಿಸಿದ್ದೀನಿ ಅನ್ನೋ ಕಾರಣಕ್ಕೆ ನೀವು ತಂದೆ ಆಗೋದಿಲ್ಲ. ಮಕ್ಕಳ ಭವಿಷ್ಯವನ್ನು ಯೋಚನೆ ಮಾಡಿ ನಾಳೆ ದಿನ ಮಕ್ಕಳು ಬೀದಿಲಿ ನಡ್ಕೊಂಡು ಹೋಗಬೇಕಾದ್ರೆ ನಿಮ್ಮಿಬ್ಬರ ಹೈಡ್ರಾಮದ ಬಗ್ಗೆ ಮಕ್ಕಳ ಮುಂದೆ ಯಾರಾದರೂ ಮೂದಲಿಸಿದ್ರೆ ಮಕ್ಕಳ ಭವಿಷ್ಯದ ಕಥೆ ಏನು? ಹಳಸಿನ ಮರದ ಥರ ದೇಹ ಬೆಳೆದಿದೆ, ಬುದ್ಧಿ ಬೆಳೆದಿಲ್ವಾ? ಆ ಇಬ್ಬರ ಜಗಳದ ಎಡೆಯಲ್ಲಿ ಆ ಮಕ್ಕಳಂತ ತರ್ತಾರೆ. ಈ ರೀಲ್ಸ್ ಹುಚ್ಚು ಅನ್ನೋದಿದೆಯಲ್ಲ, ಇವರ ವಿವೇಚನೆಯನ್ನೇ ಕಳ್ಕೊಳ್ಳೋ ಥರ ಮಾಡಿದೆ. ಮತ್ತು ಮನೆ ಬಿಟ್ಟು ಹೋಗ್ತೀನಿ ಅಂತಾಳೆ ಲೀಲಾ ಅನ್ನೋದನ್ನ ರೀಲ್ಸಲ್ಲಿ ವ್ಯಕ್ತಪಡಿಸ್ತಾನ ಆತ ಗಂಡ ಆದವನು ರೀಲ್ಸಲ್ಲಿ ವ್ಯಕ್ತಪಡಿಸ್ತಾನೆ. ಮಕ್ಕಳಿದಾರ್ರಿ, ಆ ಮಕ್ಕಳ ಭವಿಷ್ಯದ ಬಗ್ಗೆ ಯಾವ ಪರಿಜ್ಞಾನವೂ ಇಲ್ಲ ಆತನಿಗೆ. ನೇಣು ಹಾಕೊಳ್ತೀನಿ ಅಂತ ಹೇಳ್ತಾಳಂತೆ, ಅದು ಇದು ಅಂತ ಹೇಳಿ ರೀಲ್ಸಲ್ಲಿ ಹೇಳ್ಕೊಂಡಿದ್ದಾರೆ. ಅದನ್ನೊಂದ್ಸತಿ ನೋಡ್ಕೊಂಡು ಬನ್ನಿ. ಮನೆ ಬಿಟ್ಟು ಹೋಯ್ತೀನಿ ಅಂತಾಳೆ, ಏನಂತ ಗೊತ್ತಿಲ್ಲ. ಆಮೇಲೆ ಮೊನ್ನೆ ನೇಣು ಹಾಕೊಂಡಿದ್ಲು, ಯಾಕೆ ಇರ್ಲಿಲ್ಲ, ಏನ್ ವಿಡಿಯೋ ಮಾಡ್ಬೇಡ, ಸುಮ್ನೆ ಇರಲಿಲ್ಲ, ವಿಡಿಯೋ ಮಾಡ್ಬೇಡ, ಸುಮ್ನೆ ಇರೋ, ವಿಡಿಯೋ ಮಾಡ್ಬೇಡ. ನೋಡಿ ಹೇಳ್ತಾ ಇದೀನಿ, ಸಾಕಪ್ಪ ಸಾಕು. ನಿನ್ನ ಹತ್ರ ಇನ್ನು ಅನ್ಭವಿಸ್ಕೊಂಡು ಸಾಯಕ್ಕಾಗಲ್ಲ. ಅನ್ಭವಿಸ್ಕೊಂಡು ಸಾಯಿ ನಾನು ಅಂದ್ರೆ ಬೇಡ. ನೀನ್ ನನ್ಗೆ ಎಷ್ಟು ಅಂತ ನಿನ್ ಜೊತೆ ಬಿಡ, ಸುಮ್ನೆ ಬೇಡ ನನ್ಗೆ ಸಾಯಕ್ಕಾಗಲ್ಲ. ನಿನ್ನ ಹತ್ರ ದೇವ್ರಡಿ ಎಷ್ಟು ಅಂತ ನಿನ್ನ ಹತ್ರ ನಾನು ಅನ್ಸರ್ಸ್ಕೊಂಡು ನಾನು ಏನಂದಿಲ್ಲ ನಿಂಗೆ. ಶಾಂತಮ್ಮ ಪಾಪಮ್ಮ ಅವ್ರು ಯಾರೋ ಸ್ಟೋರಿ ಎತ್ಕೊಂಡು ಮಾಡಿದಾರೆ, ಎಂತೆಂತ ಮಾತುಗಳಂತ ಇದಾರೆ ಗೊತ್ತಾ? ಎಲ್ಲ ಹೇಳಿದ್ರು ಬರೀ 2-3 ತಿಂಗಳು ಅಷ್ಟೇ ಇವ್ರು ನೋಡ್ಕೊಳ್ಳೋದಂತ. ನೀನ್ ಹೆಂಗೆ ಮಾಡ್ತಿದ್ಯಾ ನನಗೆ ಗೊತ್ತು. ಸುಮ್ನೆ ಪರವಾಗಿಲ್ಲ, ನನ್ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಟ್ಟೈತಿ, ಇನ್ನೂ ಹೋಗ್ಬಿಡ್ಲಿ ಪರವಾಗಿಲ್ಲ. ಮನೆ ಬಿಟ್ಟು ಹೋಯ್ತೀನಿ ಅಂತಾಳೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.